ಸ್ಟಾರ್ಟ್. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರವಿಕಿರಣ್ ಮಾತಾಡ್ತಿದ್ದೀನಿ. ಸೊ ಮತ್ತೊಂದು ರಿಸಲ್ಟ್. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ನಮ್ಮ ಈ ಬಟರ್ ಪ್ರಾಡಕ್ಟ್ ನ ಕೊಟ್ಟಿದ್ವಿ. ಅವ್ರಿಗೇನ್ ರಿಸಲ್ಟ್ ಬಂದಿದೆ, ಅವ್ರಿಗೆ ಈ ಪ್ರಾಡಕ್ಟ್ ತಗೊಳಕ್ಕೆ ಮುಂಚೆ ಹೇಗಿತ್ತು ಅಂತ ಕೇಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಪರಿಚಯ ಮಾಡ್ಕೊಳ್ತಾ, ಸೊ ಈ ಪ್ರಾಡಕ್ಟ್ ಹೆಂಗೆ ಯೂಸೇಜ್ ಆಗಿದೆ ಅದನ್ನ ನಮ್ಗೆ ವೀಕ್ಷಕರು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ಶಿಲ್ಪಾ, ನಾನು ಇಲ್ಲೇ ಮೈಸೂರಲ್ಲೇ ವರ್ಕ್ ಮಾಡೋದು. ಹಾಗಾಗಿ ನನಗೆ ಈ ಬಯೋಟ್ರೋನ್ ಬಗ್ಗೆ ನಮ್ಮ ಆಂಟಿ ಅಂದರೆ ಮಂಜುಳಾ ಆಂಟಿ ಅವರು ಹೇಳಿದ್ರು. ನಾನು ತುಂಬ ವೆಯ್ಟ್ ಇದ್ದೆ, ಬ್ಯಾಕ್ ಪೇನ್ ತುಂಬ ಬರ್ತಿತ್ತು. ಆಂಟಿ ನನಗೆ ಹೇಳಿದ್ರು ತಗೋ ಅಂತ 6 ತಿಂಗಳಿಂದನೂ ಹೇಳ್ಕೊಂಡು ಬಂದಿದ್ರು. ಏನ್ ಕೆಲಸ ಮಾಡ್ತಿರೋದು ಮೇಡಮ್? ಮನೆ ಕೆಲಸಕ್ಕೆ ಹೋಗ್ತೀನಿ ಸರ್. ಓಕೆ. ಮೈಸೂರಲ್ಲೇ ಮನೆ ಕೆಲಸ ಮಾಡ್ತೀನಿ. ತುಂಬ ನೀರಲ್ಲಿರ್ತೀನಿ, ತುಂಬ ಕಾಲು ಊತ ಎಲ್ಲ ತುಂಬ ಬರ್ತಿತ್ತು. ಅದನ್ನು ನೋಡಿ ಆಂಟಿ ನನಗೆ ಹೇಳಿದ್ರು, ಈ ಥರ ಪ್ರಾಡಕ್ಟ್ ಇದೆ ತಗೋ, ನಾನು ತಗೊಂಡಿದ್ದೀನಿ, ನೀನು ತಗೋ, ರಿಸಲ್ಟ್ ಬರುತ್ತೆ ಅಂತಾನೆ ಹೇಳಿದ್ರು. ಹಂಗಾಗಿ ನಾನು ತುಂಬ ದಿನ ವೇಟ್ ಮಾಡಿದೆ. ಬಟ್ ಆಮೇಲೆ ನನಗೆ ಬೇಕು ಅನ್ನಿಸ್ತು. ನಾನೇ ಬಂದು ಆಂಟಿಗೆ ಹೇಳಿ ನಾನೇ ತರಿಸ್ಕೊಂಡೆ. ಅದು ತಗೊಂಡ್ಮೇಲೆ ತುಂಬ ಊಟ ಕರಗಿದೆ, ಪೇನ್ ಕಡಿಮೆ ಆಗಿದೆ, ವೆಯ್ಟ್ ಕೂಡ ಲಾಸ್ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ನನಗೂ ತುಂಬಾ ಸದ್ಯಕ್ಕೆ ಇವಾಗ ರೀಸೆಂಟ್ ಆಗಿ ತಗೊಂಡಿರೋದ್ರಿಂದ 2 kgs. ಸೂಪರ್ ಮೇಡಮ್. ಸೊ ಏನ್ ಮಾಡ್ತಿದ್ದೀರಾ ನೀವು, ಹೆಂಗ್ ಯೂಸ್ ಮಾಡ್ತಿದ್ದೀರಾ? ಅದನ್ನ ಮಾಮೂಲಿ ನೀರು ಕುಡ್ಕೊಂಡು ವ್ಯಾಯಾಮ ಮಾಡ್ಬೇಕು ಸರ್. ನಾನು ಫಸ್ಟಿಗೆಲ್ಲ ಮಾಡ್ತಿರ್ಲಿಲ್ಲ, ಇದು ತಗೊಂಡ್ಮೇಲೆ ಶುರು ಮಾಡಿದ್ಮೇಲೆ ಇವಾಗ ರೀಸೆಂಟ್ ಆಗಿ 2 kgs ಕಡಿಮೆ ಆಗಿದ್ದೀನಿ. ಜೊತೆಗೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿದೆ. ಬ್ಯಾಕ್ ಪೇನ್ ಬಂದಾಗ ಯಾವ ರೀತಿ ಇರ್ತಿತ್ತು ನಿಮ್ಮ ಮನಸ್ಸಲ್ಲಿ? ತುಂಬಾ ನೋವು ಇರ್ತಿತ್ತು ಸರ್. ಕುತ್ಕೊಂಡ್ರೆ ಹೇಳಕ್ ಆಗಲ್ಲ, ಎದ್ರೆ ಕುತ್ಕೊಳಕ್ ಆಗಲ್ಲ, ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ನನಗೆ PCOD ಇತ್ತು. ಮೇನ್ ನಾನು ಆಂಟಿಗೆ ಅದಕ್ಕೋಸ್ಕರನೇ ಟೈಮ್ ಸೇರಿದೆ. ಮಂತ್ಲಿ ನನಗೆ ಕರೆಕ್ಟಾಗಿ ಆಗ್ತಿರಲಿಲ್ಲ. 1-1.5 ಮಿನಿಮಮ್ 2 ಅಲ್ಲಿವರೆಗೂ ಹೋಗ್ತಿತ್ತು. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡಕ್ ಶುರು ಆದ್ಮೇಲೆ PCOD ನಾರ್ಮಲ್ ಆಗಿದೆ. ಮಂತ್ಲಿ ಡೇಟ್ ಕರೆಕ್ಟಾಗಿ ಆಗ್ತಿದೆ. ಅದಕ್ಕೆ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್ ಮೇಡಮ್. ಈಗ ಎನರ್ಜಿ ವೈಸ್ ಅಲ್ಲಿ ಹೇಗಿದೆ? ಯಾಕೆಂದ್ರೆ ನೋಡಿದವರೆಲ್ಲ ದಪ್ಪ ಆದ ತಕ್ಷಣ ಸುಸ್ತಾಗತ್ ಕಾಮನ್, ಮೂಡ್ ಸ್ವಿಂಗ್ ಆಗುತ್ತೆ, ಇದೆಲ್ಲ ಕಾಮನ್ ಆಗಿರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಯಾಕಂದ್ರೆ ನನಗೆ ಏನು ಒಂಥರ ಎನರ್ಜಿ ಅನ್ನೋದು ಇರೋದಿಲ್ಲ ಸರ್ ಅಂತ. ಈಗ ನಿಮ್ ಎನರ್ಜಿ ವೈಸ್ ಹೇಗಿದೆ? ಯಾಕಂದ್ರೆ ಮನೆ ಕೆಲಸ ಅಂದ್ರೆ 100% ಕೆಲಸ ಮಾಡೋ ಸ್ಟ್ರೆಂತ್ ಬೇಕು. ಈಗ ನಿಮ್ ಸ್ಟ್ರೆಂತ್ ವೈಸ್ ಹೇಗಿದೆ? ಹೌದು ಸರ್, ತುಂಬಾನೇ ಚೆನ್ನಾಗಿದೆ. ಇವಾಗ ಅದು ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ತುಂಬಾನೇ ಈಸಿ ಅನಿಸಿದೆ. ಈಸಿಯಲ್ಲಿ ಕೆಲಸ ಮಾಡ್ಕೊ ಬರ್ತೀನಿ. ಮೊದಲು ತುಂಬಾ ಕಷ್ಟ ಆಗ್ತಿತ್ತು, ಮೆಟ್ಲು ಹತ್ತಕ್ಕಾಗಲ್ಲ, ಇಳಿಯಕ್ಕಾಗಲ್ಲ, ತುಂಬಾ ನೋವು ಹಂಗ್ ಬರ್ತಿತ್ತು. ಬಟ್ ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಎಷ್ಟು ತಿಂಗಳಾಯ್ತು ಮೇಡಮ್ ಯೂಸ್ ಮಾಡಕ್? ಯೂಸ್ ಮಾಡಕ್ ಮಿನಿಮಮ್ 3ರಿಂದ 3.5 ತಿಂಗಳು ಅಷ್ಟೇ ಸರ್. ಸೊ 3.5 ತಿಂಗಳಿಗೆ ಇಷ್ಟು ರಿಸಲ್ಟ್ ಬಂದಿದ್ರೆ ಕಂಟಿನ್ಯೂಟಿ ಆಗಿ ಯೂಸ್ ಮಾಡೋದು ಇನ್ಯಾವ ರಿಸಲ್ಟ್ ಬರ್ಬೋದು, ಹೌದಲ್ಲ? ಸೊ ಒಳ್ಳೇದಾಗ್ಲಿ ಮೇಡಮ್. ಸೊ ಎಲ್ರಿಗೂ ರೆಫರ್ ಮಾಡಿ, ನಿಮ್ಗೂ ಕೂಡ ನಿಮ್ಗೆ ಏನ್ ಒಳ್ಳೇದಾಗಿದೆ ಒಂದು ಚೆನ್ನಾಗಿ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು.